ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಾವು ಎಷ್ಟೇ ದೇವರನ್ನು ನಂಬ್ತೀವಿ, ಪೂಜೆಗಳನ್ನು ಮಾಡ್ತೀವಿ, ಹವನಗಳನ್ನು ಮಾಡ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಎಲ್ಲ ದೇವರನ್ನು ತುಂಬ ಬಲವಾಗಿ ನಂಬ್ತೀವಿ. ಆದರೂ ಕೂಡ ನಮಗೆ ಕಷ್ಟಗಳು ತಪ್ಪಿಲ್ಲ. ಬಡತನ ಅನ್ನೋದು ತುಂಬಾ ಇದೆ. ನಾವೇನೇ ಕೆಲಸ ಮಾಡಿದ್ರೂ ಕೂಡ ಅದು ಕೈಗತ್ತುತ್ತಾ ಇಲ್ಲ. ಮನೇಲಿ ದುಡ್ಡು ನಿಲ್ತಾ ಇಲ್ಲ. ಒಂದ್ರ ಮೇಲೊಂದು ಸಂಕಷ್ಟಗಳು. ನಮ್ಮ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ನಮಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿರೋದೇ ತಪ್ಪ, ನಾವು ಬದುಕಿರೋದೇ ತಪ್ಪ ಅನ್ನೋಷ್ಟು ಕಷ್ಟ ಕೊಡ್ತಾ ಇದ್ದಾನೆ ಆ ದೇವರು ಅಂತ ಹೇಳಿ ಕೆಲವೊಬ್ಬರು ತುಂಬಾ ಸ್ಯಾಕ್ರಿಫೈಸ್ ಆಗ್ತಾ ಇರ್ತಾರೆ, ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ, ತುಂಬಾ ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ. ಮಾಡಿದ್ದನ್ನು ಯಾವುದೂ ಕೂಡ ಕೈಗೊತ್ತುತ್ತಾ ಇರಲ್ಲ. ಯಾವುದೇ ಒಂದು ಕೆಲಸ ಮಾಡಿದ್ರೂ ಅದಕ್ಕೆ 108 ವಿಘ್ನಗಳು. ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡಬಹುದು. ಒಂದು ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ಮಾಡಿ ನೋಡಿ. ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ. ಮನೆಯಲ್ಲಿ ಇರುವಂತಹ ಕೆಟ್ಟ ನೆಗೆಟಿವ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಮಾಡಿರುವಂಥ ಕೆಲಸಗಳೆಲ್ಲನೂ ಕೂಡ ಕಾರ್ಯಗೂಡುತ್ತೆ. ನೀವು ಮನೆಯಲ್ಲಿ ಒಂದು ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಯಾವುದನ್ನೆಲ್ಲ ಮಾಡಬೇಕು ಅಂದರೆ, ಫಸ್ಟು ಮನೆ ದೇವರನ್ನು ನಾವು ನಂಬಬೇಕು. ಮನೆ ದೇವರಿಗೆ ಪೂಜೆನ ಮಾಡಬೇಕು. ಪ್ರತಿ ಮನೆ ದೇವರು ವಾರ ಯಾವ ವಾರ ಇರುತ್ತೆ ಆ ವಾರ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಒಂದು ಭಕ್ತಿಯನ್ನು ನಾವು ತೋರಿಸ್ಬೇಕಾಗತ್ತೆ. ಮನೆ ದೇವರಿಗೆ ಮನೆಯೆಲ್ಲನೂ ಕೂಡ ಒರೆಸಿ 2 ಜೋಡಿ ಬತ್ತಿಗಳನ್ನು ಹಾಕಿ 2 ದೀಪಗಳನ್ನು ಹಚ್ಚಬೇಕು. ಆ ದೀಪಕ್ಕೆ ಸಾಧ್ಯವಾದರೆ ತುಪ್ಪವನ್ನು ತಗೊಂಡು ಬಂದು ತುಪ್ಪದ ದೀಪನ ಹಚ್ಚಿ. ಇಲ್ಲ ತುಪ್ಪ ನಮ್ಮ ಕೈಲಿ ತರೋಕ್ಕಾಗಲ್ಲ, ಅಷ್ಟು ಬಡತನ ಇದೆ, ಕಷ್ಟ ಇದೆ ಅಂತ ಹೇಳಿದ್ರು ಕೊಬ್ಬರಿ ಎಣ್ಣೆ ಇರುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ. ಕೊಬ್ಬರಿ ಎಣ್ಣೆಯ ದೀಪನ ಹಚ್ಚಿ. ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿರೋದ್ರಿಂದ ನಿಮ್ಮ ಮನೆಯಲ್ಲಿ ನಿಧಾನವಾಗಿ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಿಧಾನವಾಗಿ ನೀವು ಒಂದು ಏನು ಬಡತನ ಅನ್ನೋದಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ನೀವು ಸಾಕು 4 ದಿನ ಒಳಗಡೆನೆ ನಿಮಗೆ ಇದರ ಅನುಭವ ಏನು ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಎಷ್ಟು ಒಂದು ಒಳ್ಳೆಯ ಪರಿಣಾಮ ಬೀರುತ್ತೆ ಅಂದರೆ, ನಿಜವಾಗ್ಲೂ ಆ ಕೊಬ್ಬರಿ ಎಣ್ಣೆ ಹೇಗೆ ಕೊಬ್ಬರಿಯನ್ನು ಗಾಣದಿಂದ ಎಣ್ಣೆನ ತೆಗೆದು ಕೊಬ್ಬರಿ ಎಣ್ಣೆ ಆಗಿರುತ್ತೋ ಅದೇ ಥರ ನಿಮ್ಮ ಕಷ್ಟಗಳು ಕೂಡ ಕಳೆದೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ವಿಧಾನ ಏನಪ್ಪ ಅಂತ ಹೇಳಿದ್ರೆ, ಖಂಡಿತ ನೀವು ಕೊಬ್ಬರಿ ಎಣ್ಣೆಯ ದೀಪವನ್ನು ದೇವರಿಗೆ ಬೆಳಗಿಸಿದ ನಂತರ 2 ರಿಂದ 3 ಕರ್ಪೂರಗಳನ್ನು ಬೆಳಗಿಸಿ. ಕರ್ಪೂರ ಬರೀ ವಾಸನೆಗೆ ಸುಗಂಧಕ್ಕೆ ಮಾತ್ರ ಅಲ್ಲ, ಕರ್ಪೂರ ಅಂತ ಹೇಳಿದ್ರೆ ಕರಗಿಸುವಂಥ ಶಕ್ತಿನ ಕೂಡ ದೇವ್ರು ಕೊಟ್ಟಿದ್ದಾನೆ ಕರ್ಪೂರದಲ್ಲಿ ಅಂತಲೇ ಹೇಳ್ಬೋದು. ನಮ್ಮ ಎಷ್ಟೇ ಕಷ್ಟಗಳಿದ್ರೂ ಕೂಡ ಕರ್ಪೂರ ಕರಗಿದ ಹಾಗೆ ನಮ್ಮ ಕಷ್ಟಗಳು ಕೂಡ ಕರಗುತ್ತವೆ ಅಂತಲೇ ಹೇಳ್ಬೋದು. ಎಷ್ಟೇ ಕಷ್ಟಗಳಿಂದ ಬಳಲ್ತಾ ಇದ್ದೀವಿ, ನಾವು ಎಷ್ಟೇ ನಮಗೆ ಏನೇ ಕೆಲಸ ಮಾಡಿದ್ರೂ ಕೈಗತ್ತುತ್ತಾನೆ ಇಲ್ಲ, ನಮಗೆ ದುಡ್ಡೇ ನಿಲ್ತಾ ಇಲ್ಲ, ತುಂಬ ಬಡತನ ಇದೆ, ಒಂದು ಊಟಕ್ಕೂ ಕೂಡ ಕಷ್ಟ ಇದೆ, ನಮ್ಮ ಮಕ್ಕಳ ಪರಿಸ್ಥಿತಿ ಏನು, ಮುಂದೆ ನಮ್ಮ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಿರೋರು ಖಂಡಿತ ಡೈಲಿ ಒಂದು 4 ರಿಂದ 5 ದಿವಸ ಈ ಒಂದು ಪೂಜೆನ ಮಾಡಿ. ನಿಮ್ಮ ಮನೆ ವಾರದ ದಿನದಿಂದ ಹಿಡಿದು 5ನೇ ದಿವಸ ತನಕನೂ ಮಾಡಿ ನೋಡಿ. ನಿಮ್ಮ ಮನೆ ದೇವರು ವಾರ ಯಾವ ವಾರ ಇರುತ್ತೆ ಆ ವಾರ ಇಟ್ಕೊಳ್ಳಿ. ಇವಾಗ ಸೋಮವಾರ ಇತ್ತು ಅಂತ ಹೇಳಿದ್ರೆ ಶುಕ್ರವಾರದವರೆಗೂ ಕೂಡ ಈ ಒಂದು ಪೂಜೆನ ಮಾಡಿ ನೋಡಿ. ಖಂಡಿತ ನಿಮಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಮೇಯ್ನಾಗಿ 2 ದೀಪಗಳನ್ನು ತಗೊಳ್ಳಿ. ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿ ದೀಪಗಳನ್ನು ಬೆಳಗಿಸಿ ಮತ್ತು ಕರ್ಪೂರವನ್ನು ಹಚ್ಚಿ. ಕರ್ಪೂರವನ್ನು ಹಚ್ಚೋದ್ರಿಂದ ನಾನು ಹೇಳೋದ್ನಲ್ಲ, ನಿಮ್ಮ ಮನೆಯ ಕಷ್ಟಗಳು ಕರಗಿ ಹೋಗುತ್ತವೆ. ಕರ್ಪೂರ ಬರೀ ಸುಗಂಧಕ್ಕೆ ಮಾತ್ರ ಅಲ್ಲ ಅಥವಾ ಸುವಾಸನೆಗೆ ಮಾತ್ರ ಅಲ್ಲ, ಅದು ಕಷ್ಟಗಳನ್ನು ಕೂಡ ಕರಗಿಸೋವಂಥ ಶಕ್ತಿನ ದೇವರು ಕರ್ಪೂರದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ನಿಮ್ಮ ಮನೇಲಿ ಏನೇ ದುಷ್ಟಶಕ್ತಿಗಳಿದ್ರೂ ಕೂಡ, ನಾವು ಒಂದು ಏಳಿಗೆ ಆಗ್ತಾಯಿದ್ದೀವಿ ಅಂತ ಹೇಳಿದ್ರೆ, ಆ ಮನೆ ಚೆನ್ನಾಗಿದೆ ನೆಮ್ಮದಿಯಾಗಿದೆ ಅಂತ ಹೇಳಿದ್ರೆ ಅಲ್ಲಿ ತುಳಿಯೋ ಅಂಥವ್ರೇ ಜಾಸ್ತಿ, ಅದನ್ನು ಕೆಡಿಸೋ ಅಂಥವ್ರೇ ಜಾಸ್ತಿ, ಆ ಮನೆಗೆ ಒಂದು ಕಲ್ಲನ್ನು ಎಸೆಯುವಂಥವರೇ ಜಾಸ್ತಿ ಆಗಿರ್ತಾರೆ. ಅಂಥವರೆಲ್ಲನೂ ಕೂಡ ಕರ್ಪೂರದಲ್ಲಿ ನಾಶ ಆಗ್ತಾರೆ ಅಂತಲೇ ಹೇಳ್ಬೋದು. ಅವರ ಮಾಡಿದ ಕರ್ಮದ ಫಲಗಳು ಅವರಿಗೆ ಹಿಂದೆ ತಿರುಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆ ನೆಮ್ಮದಿ ಆಗುತ್ತೆ, ನಿಮ್ಮ ಕಷ್ಟಗಳು ಕೂಡ ಬಗೆಹರಿಯುತ್ತೆ, ನೀವು ಕೂಡ ಒಳ್ಳೆಯ ಜೀವನ ಮಾಡಲಿಕ್ಕೆ ಒಂದು ಹಾದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಒಂದು ಒಳ್ಳೆಯ ಜೀವನ ಖಂಡಿತ ನಿಮಗೆ ಸಿಕ್ಕತ್ತೆ. ಇದಕ್ಕಿಂತ ಮುಂಚೆ ನೀವು ಅಂಗಡಿಗಳಲ್ಲಿ ಅಥವಾ ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಥವಾ ನಮ್ಮದೇ ಏನಾದರೂ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಒಂದು ಕರ್ಪೂರನ ಹಚ್ಚಿಬಿಟ್ಟು ನೀವು ಮುಂದಿನ ಕೆಲಸಕ್ಕೆ ಕೈ ಹಾಕಿ ನೋಡಿ. ಖಂಡಿತ ನಿಮಗೆ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ನಿಮ್ಮ ಕೆಲಸಗಳು ಅಂದ್ಕೊಂಡಿರೋ ಕೆಲಸಗಳು ತಕ್ಷಣ ಕೈಗೂಡುತ್ತೆ ಅಂತಲೇ ಹೇಳ್ಬೋದು. ನೀವೇನು ಮನಸ್ಸಲ್ಲಿ ಅಂದ್ಕೊಂಡು ಹೋಗಿರ್ತೀರ ಆ ಕೆಲಸಗಳು ಕೂಡ ತಕ್ಷಣ ಕೈಗೂಡುತ್ತೆ. ಒಬ್ರಿಗೊಬ್ರು ಅನಾರೋಗ್ಯ ಸಮಸ್ಯೆ ಇದೆ, ಮನೆಯಲ್ಲಿ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದೀವಿ, ನಮಗೆ ಒಬ್ರಿಗೊಬ್ರಿಗೆ ಹುಷಾರೇ ಇಲ್ಲ, ಕೈ ಕಾಲು ಹಿಡಿಯುತ್ತೆ, ಯಾವುದಕ್ಕೂ ಕೂಡ ಆಸಕ್ತಿ ಇಲ್ಲ, ನಮಗೆ ಮೈಂಡು ಬ್ಲ್ಯಾಕ್ ಥರ ಆಗಿಬಿಟ್ಟಿದೆ,
ನಾವು ಇದ್ದಕ್ಕಿದ್ದಾಗೆ ನಮ್ಮ ಮನೆ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋರು ಕೂಡ ನೀವು ಈ ಒಂದು ತಂತ್ರನ ಮಾಡಿ ನೋಡಿ. ಕೊಬ್ಬರಿ ಎಣ್ಣೆನ ಬೆಳಗಿಸ್ಬಿಟ್ಟು ದೇವರಿಗೆ ಒಂದು ಕರ್ಪೂರನ ಹಚ್ಚಿ ನೋಡಿ. ಖಂಡಿತ ನಿಮ್ಮ ಮನೆ ನಿಜವಾಗ್ಲೂ ಕಷ್ಟಗಳಿಂದ ಮುಕ್ತಿನ ಸಿಗುತ್ತೆ. ನಿಮಗೆ ಆ ಕಷ್ಟಗಳೆಲ್ಲನೂ ಕೂಡ ದೂರ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ನ ಫಾಲೋ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ.